back to my YouTube channel Glow with Purnima. So 10 classes complete ಆಗಿದೆ. Today is the 11th class. ಇವತ್ತಿನ ಕ್ಲಾಸ್ ಒಳಗೆ ನಾನು ಮೇಕಪ್ ಬ್ರಷಸ್ ಬಗ್ಗೆ ನಾಲೆಜ್ ಕೊಡ್ತೀನಿ. ನಿಮ್ಮ ಹತ್ರ ಎಷ್ಟೊಂದು ಮೇಕಪ್ ಬ್ರಷಸ್ ಇರ್ತಾವೆ, ಯಾವ ಮೇಕಪ್ ಬ್ರಷ್ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಎಲ್ಲ ಮೇಕಪ್ ಬ್ರಷಸ್ಸು ಯೂಸ್ ಮಾಡಬೇಕಾ ಇಲ್ಲ ಕೆಲವು ಬ್ರಷಸ್ ಯೂಸ್ ಮಾಡಿದರೆ ನಡೆಯುತ್ತಾ, ಇದೆಲ್ಲ ನಿಮ್ಮ ತಲೆಯೊಳಗೆ ಕನ್ಫ್ಯೂಷನ್ಸ್ ಇದೆ. ಇವತ್ತು ಕ್ಲಿಯರ್ ಮಾಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಮೇಕಪ್ ಬ್ರಷಸ್. ಓಕೆ, ಮೇಕಪ್ ಬ್ರಷಸಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ನ್ಯಾಚುರಲ್ ಹೇರ್ ಮತ್ತು ಒಂದು ಸಿಂಥೆಟಿಕ್ ಹೇರ್ ಬ್ರಿಸ್ಟಲ್ಸ್ ಅಂತ ಇರುತ್ತೆ. ಓಕೆ, ನ್ಯಾಚುರಲ್ ಹೇರ್ ಅಂದರೆ ಆ್ಯನಿಮಲ್ ಕೂದಲಿನಿಂದ ಸ್ಕ್ವೇರಲ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಆ ಥರ ಹೇರಿಂದ ನ್ಯಾಚುರಲ್ ಬ್ರಿಸ್ಟಲ್ಸ್ ಮೇಕಪ್ ಬ್ರಷಸ್ ಇರುತ್ತೆ. ಆಮೇಲೆ ಸಿಂಥೆಟಿಕ್ ಬ್ರಷಸ್ ಅಂದರೆ ನೈಲಾನ್ ಆ ಥರ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಬ್ರಷಸ್ ಮಾಡ್ತಾರೆ. ಸೊ ಪರ್ಸ್ನಲಿ ನಾನು ಯೂಸ್ ಮಾಡೋದು ಸಿಂಥೆಟಿಕ್ ಬ್ರಷಸ್. ಓಕೆ, ಮೇನ್ಲಿ ನ್ಯಾಚುರಲ್ ಬ್ರಷಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪೌಡರ್ ಆಗಿರ್ಬೋದು, ಪೌಡರ್ ಕಾಂಪ್ಯಾಕ್ಟ್ ಆಗಿರ್ಬೋದು, ಬ್ಲಷ್ ಆಗಿರ್ಬೋದು, ಟ್ರಾನ್ಸ್ಲೂಸೆಂಟ್ ಪೌಡರ್, ಬನಾನಾ ಪೌಡರ್, ದ್ಯಾಟ್ ಲೂಸ್ ಪೌಡರ್ಸ್, ಈ ಥರ ಎಲ್ಲ ಯೂಸ್ ಮಾಡೋಕ್ಕೆ ನ್ಯಾಚುರಲ್ ಹೇರ್ ಬ್ರಿಸ್ಟಲ್ಸ್ ಬ್ರಷಸ್ನ ಯೂಸ್ ಮಾಡ್ತಾರೆ. ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡ್ ಫೌಂಡೇಶನ್ ಆಗಿರ್ಬೋದು, ಲಿಕ್ವಿಡ್ ಕನ್ಸಿಲರ್ ಆಗಿರ್ಬೋದು, ಯಾವುದೇ ಪ್ರಾಡಕ್ಟ್ ಲಿಕ್ವಿಡಲ್ಲಿ ಇರುತ್ತಲ್ಲ, ದ್ಯಾಟ್ ವಿ ಕ್ಯಾನ್ ಯೂಸ್ ದ ಸಿಂಥೆಟಿಕ್ ಬ್ರಷಸ್. ಬಟ್ ನಾನು ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ನು ನಾನು ಸಿಂಥೆಟಿಕ್ ಬ್ರಷಸ್ನಿಂದಾನೇ ಯೂಸ್ ಮಾಡ್ತೀನಿ. ಓಕೆ, ನೀವು ಸಿಂಥೆಟಿಕ್ ಬ್ರಷಸ್ನ ಯೂಸ್ ಮಾಡ್ಬೋದು. ಆರ್ ಆ್ಯನಿಮಲ್ ಹೇರ್ನು ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ದ್ಯಾಟ್ ಯು ಕ್ಯಾನ್ ಗೋ. ಓಕೆ, ಲೆಟ್ ಸ್ಟಾರ್ಟ್. ಇವಾಗ ಸಿ ಟಿ ಎಮ್ ಅಂದರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್, ಇದು ಮೂರೂ ನೀವು ಹ್ಯಾಂಡ್ಸಿಂದನೇ ಯೂಸ್ ಮಾಡ್ಬೋದು. ಇದಕ್ಕೆ ಬ್ರಷೇ ಬೇಕಂತಲೇ ಇಲ್ಲ. ನಿಮಗೆ ಹ್ಯಾಂಡ್ಸಿಂದ ಯೂಸ್ ಮಾಡೋಕ್ಕೆ ಮುಜುಗರ ಆಗ್ತದೆ, ಯು ಕ್ಯಾನ್ ಯೂಸ್ ಬ್ರಷಸ್ ಆಲ್ಸೋ. ಬಟ್ ಹ್ಯಾಂಡ್ ಯೂಸ್ ಮಾಡೋದು ಸ್ವಲ್ಪ ಈಸಿ ಆಗಿರುತ್ತೆ. ಓಕೆ, CTM ನೀವು ಹ್ಯಾಂಡ್ಸಿಂದ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆಫ್ಟರ್ ಮಾಯಿಶ್ಚರೈಸರ್ ನಾವೇನು ಅಪ್ಲೈ ಮಾಡ್ತೀವಿ? ಪ್ರೈಮರ್. ಓಕೆ, ಪ್ರೈಮರ್ಗೆ ನಾವು ಡ್ಯುಯಲ್ ಫೈಬರ್ ಬ್ರಷ್ ಅಂತ ಯೂಸ್ ಮಾಡ್ತೀವಿ. ಡ್ಯುಯಲ್ ಫೈಬರ್ ಬ್ರಷ್ ಅಂತಂದರೆ ಇವಾಗ ಇದು ಡ್ಯುಯಲ್ ಫೈಬರ್ ಬ್ರಷ್ ಅಲ್ಲ, ನನ್ನ ಹತ್ರ ಅವೈಲೇಬಲ್ ಇಲ್ಲ, ಅದಕ್ಕೆ ನಾನು ಇದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಮೇಲೆ ವೈಟ್ ಬ್ರಿಸ್ಟಲ್ಸ್ ಇರುತ್ತೆ, ಕೆಳಗಡೆ ಎಲ್ಲ ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್ ಬ್ರಿಸ್ಟಲ್ಸ್ ಇರುತ್ತೆ. ಸೊ 2 ಕಲರ್ ಇರೋಗೋಸ್ಕರ ಅದಕ್ಕೆ ಡ್ಯುಯಲ್ ಫೈಬರ್ ಬ್ರಷಸ್ ಅಂತಾರೆ. ಮೇಲೆ ಏನು ವೈಟ್ ಕಲರ್ ಇರುತ್ತಲ್ಲ, ಸೊ ಅಷ್ಟೇ ನಾವು ಪ್ರೈಮರ್ನ ಹಚ್ಕೊಂಡು ಟ್ಯಾಪ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡ್ಯುಯಲ್ ಫೈಬರ್ ಬ್ರಷ್ ವಿಚ್ ಈಸ್ ಯೂಸ್ ಟು ಅಪ್ಲೈ ದ ಪ್ರೈಮರ್. ಓಕೆ, ನೆಕ್ಸ್ಟ್ ಕನ್ಸೀಲಿಂಗ್ ಆರ್ ಕರೆಕ್ಟಿಂಗ್. ಪ್ರೈಮರ್ ಆದಮೇಲೆ ನಾವು ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಎಲ್ಲೆಲ್ಲಿ ಡಾರ್ಕ್ ರೆಡ್ ಸ್ಪಾಟ್ಸ್ ಇರ್ಬೋದು, ಯಾವುದಾದ್ರೂ ಏನೇ ಫೇಸ್ ಪ್ರಾಬ್ಲಮ್ಸ್ನ ಮುಚ್ಚಾಕೋಕ್ಕೆ ನಾವು ಕರೆಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಕರೆಕ್ಟರ್ ಆರ್ ಕನ್ಸೀಲರ್ನ ಯೂಸ್ ಮಾಡೋಕ್ಕೆ ಟೈಟ್ ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡ್ತಾರೆ. ಓಕೆ, ಆದರೆ ನಾನು ಯೂಸ್ ಮಾಡೋದು ದಿಸ್ ಮಾರ್ಸ್ ಬ್ರ್ಯಾಂಡ್ದು ಕನ್ಸಿಲರ್ ಆ್ಯಂಡ್ ಹೈಲೈಟರ್ ಬ್ರಷ್ F103. ಓಕೆ, ಈ ಬ್ರಷ್ನ ನಾನು ಕನ್ಸಿಲರ್ ಮತ್ತು ಕರೆಕ್ಟರ್ಗೆ ನಾನು ಯೂಸ್ ಮಾಡ್ತೀನಿ. ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆಯಲ್ಲ ಈ ಕಡೆ, ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಫಾರ್ ದ ಫ್ಲ್ಯಾಟ್ ಟೈಟ್ ಬ್ರಷ್ನ ನೀವು ಕರೆಕ್ಟರ್ ಆರ್ ಕನ್ಸಿಲಿಂಗ್ನ ಯೂಸ್ ಮಾಡ್ಬೋದು. ಓಕೆ, ಆಫ್ಟರ್ ಕರೆಕ್ಟರ್ ಆ್ಯಂಡ್ ಕನ್ಸೀಲರ್ ನಾವು ನೆಕ್ಸ್ಟ್ ಏನು ಅಪ್ಲೈ ಮಾಡ್ತೀವಿ? ಫೌಂಡೇಶನ್. ಓಕೆ, ಫೌಂಡೇಶನ್ನ ನೀವು 3 ಟೈಪ್ಸ್ ಬ್ರಷಸ್ನ ಯೂಸ್ ಮಾಡ್ಬೋದು. ಫಸ್ಟ್ ಒನ್ ಫ್ಲ್ಯಾಟ್ ಬ್ರಷಸ್, ಆಗಲೇ ಹೇಳಿದ್ನಲ್ಲ ನಿಮಗೆ, ಅದೇ ಥರ ಟೈಟ್ ಆಗಿರೋ ಫ್ಲ್ಯಾಟ್ ಬ್ರಷ್ ಬರುತ್ತೆ. ಸೊ ಅದನ್ನು ನೀವು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಬಟ್ ನಂದು ಆಯಿಲಿ ಸ್ಕಿನ್ ಇರೋಗೋಸ್ಕರ ನಾನು ಕಾಬೂಕಿ ಬ್ರಷ್ ಅಂತ ಇದು ಕಾಬೂಕಿ ಬ್ರಷ್ ಅಂತಾರೆ, ಫುಲ್ ಫ್ಲ್ಯಾಟ್ ಆಗಿರುತ್ತೆ. ಓಕೆ, ನೀವು ನೋಡ್ಬೋದು, ಈ ಫ್ಲ್ಯಾಟ್ ಆಗಿರೋ ಬ್ರಷ್ನ ನಾನು ಆಯಿಲಿ ಸ್ಕಿನ್ಗೆ ಯೂಸ್ ಮಾಡ್ತೀನಿ. ಓಕೆ, ಆರ್ ಎಲ್ಸ್ ನಿಮ್ಗೆ ಯಾವ ಥರ ಸ್ಕಿನ್ ಟೈಪ್ ಇದ್ರೂ ನಿಮಗೆ ಡಿಫ್ರೆಂಟ್ ತೊಗೊಳಕ್ಕಾಗಲಿಕ್ಕೆ ಯು ಕ್ಯಾನ್ ಯೂಸ್ ದ ಬ್ಯೂಟಿ ಬ್ಲೆಂಡರ್ ಅಂದರೆ ಸ್ಪಾಂಜ್. ಓಕೆ, ಯು ಕ್ಯಾನ್ ಯೂಸ್ ದ್ಯಾಟ್ ಫಾರ್ ಅಪ್ಲೈಂಗ್ ದ ಫೌಂಡೇಶನ್. ಇವಾಗ ಸ್ಕ್ರೀನ್ ಮೇಲೆ ಶೋ ಆಗ್ತದಲ್ಲ, ದ್ಯಾಟ್ ಸ್ಪಾಂಜ್ ಯು ಕ್ಯಾನ್ ಯೂಸ್ ಟು ಅಪ್ಲೈ ದ ಫೌಂಡೇಶನ್. ಆದರೆ ನಾನು ಯೂಸ್ ಮಾಡ್ತಾ ಇರೋದು ದಿಸ್ ಒನ್ ಕಾಬೂಕಿ ಬ್ರಷ್. ಇದು ನೋಡಿ, ಮಾರ್ಸ್ ಫೌಂಡೇಶನ್ ಬ್ರಷ್ F101. ಓಕೆ, ಇದನ್ನು ನಾನು ಫೌಂಡೇಶನ್ಗೆ ಯೂಸ್ ಮಾಡ್ತೀನಿ. ಆಫ್ಟರ್ ಅಪ್ಲೈಂಗ್ ದ ಫೌಂಡೇಶನ್ ನಾವು ಸೆಟ್ ಮಾಡೋಕ್ಕೋಸ್ಕರ ಏನು ಯೂಸ್ ಮಾಡ್ತೀವಿ? ಪೌಡರ್ ಬ್ರಷ್. ಓಕೆ, ಪೌಡರ್ ಬ್ರಷ್ನ ನೀವು ಫ್ಲಫಿ ಬ್ರಷ್ ಅಂತ ಕರಿತೀವಿ.
ಓಕೆ, ದಿಸ್ ಇಸ್ ಮಾರ್ಸ್ ಪ್ರಾಡಕ್ಟ್, ಮಾರ್ಸ್ ಬ್ರ್ಯಾಂಡ್ ಅವರು ಈ ಥರ ಪೌಡರ್ ಬ್ರಷ್ನ ಇಟ್ಟಿದ್ದಾರೆ. ಇದಕ್ಕಿಂತ ಇನ್ನೂ ಫ್ಲಫಿ ಆಗಿರೋ ಬ್ರಷು ಬರುತ್ತೆ. ದ್ಯಾಟ್ ಆಲ್ಸೋ ಯು ಕ್ಯಾನ್ ಯೂಸ್ ಫಾರ್ ಅಪ್ಲೈಂಗ್ ದ ಪೌಡರ್. ಓಕೆ, ಇದು ನೋಡಿರಿ ಪೌಡರ್ ಬ್ರಷ್ F102. ಇದು ನಾವು ಪೌಡರ್ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಓಕೆ, ಈ ಥರ ಲೈಕ್ ಪೌಡರಲ್ಲಿ ಟ್ಯಾಪ್ ಮಾಡಿ ಈ ಥರ ಇದು ಮಾಡಿ ಈ ಥರ ನೀವು ಅಪ್ಲೈ ಮಾಡ್ಬೋದು. ಓಕೆ, ದಿಸ್ ಇಸ್ ದ ಪೌಡರ್ ಬ್ರಷ್. ಆಮೇಲೆ ನೆಕ್ಸ್ಟ್ ನೀವು ಅಕಸ್ಮಾತ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದರೆ, ಲೈಕ್ ಲೂಸ್ ಪೌಡರ್ ಯೂಸ್ ಮಾಡೋಕ್ಕಾಗಲ್ಲ, ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದರೆ ಕಾಂಪ್ಯಾಕ್ಟ್ ಜೊತೆನೇ ನಿಮಗೆ ಅದು ಪಫ್ ಬರುತ್ತೆ ಕಾಂಪ್ಯಾಕ್ಟ್ ವಿತ್, ಅದನ್ನು ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಸ್ಪಾಂಜ್ನ ಯೂಸ್ ಮಾಡ್ಬೋದು. ಓಕೆ, ದಿಸ್ ಟು ಯು ಕ್ಯಾನ್ ಯೂಸ್ ಫಾರ್ ದ ಕಾಂಪ್ಯಾಕ್ಟ್. ಓಕೆ, ನೆಕ್ಸ್ಟ್ ಅದು ಬ್ಲಷ್ಗೆ ನಾವು ಲೈಕ್ ಟೈಟ್ ಫುಲ್ ಫ್ಲಫಿ ಇರೋ ಬ್ರಷ್ನ ನಾವು ಯೂಸ್ ಮಾಡ್ತೀವಿ ಫಾರ್ ಅ ಬ್ಲಷ್. ಓಕೆ, ಇವಾಗ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದ್ದೆಲ್ಲ ಅದು ಲೈಕ್ ವಿ ಕ್ಯಾನ್ ಯೂಸ್, ಬಟ್ ನಾನು ಯೂಸ್ ಮಾಡೋದು ದಿಸ್ ಪೌಡರ್ ಬ್ರಷ್ನೇ ನಾನು ಬ್ಲಷ್ ಬ್ರಷ್ ಆಗೂ ಯೂಸ್ ಮಾಡ್ತೀನಿ. ನಿಮಗೆ ಈ ಬ್ರೇಕಪ್ ಬ್ರಷ್ ಇದಕ್ಕೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ಲೈಕ್ ಅನುಕೂಲ ಆಗುತ್ತೋ ಆ ಥರ ಮಾಡಬೇಕು. ಆದರೆ ಬಟ್ ಯು ಶುಡ್ ನಾಟ್ ಯೂಸ್ ದ ಫೌಂಡೇಶನ್ ಬ್ರಷ್ ಫಾರ್ ಪೌಡರ್, ಆ ಥರ ಅಲ್ಲ. ಲೈಕ್ ಇದು ನೋಡಿರಿ ನಮಗೆ ಪೌಡರ್ಗೂ ಯೂಸ್ ಆಗುತ್ತೆ, ಬ್ಲಷ್ಗೂ ಯೂಸ್ ಆಗುತ್ತೆ. ಈ ಥರ ನಾನು ಹೇಳ್ತಾರೆ, ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು ಅಂತ. ಓಕೆ, ಇವಾಗ ಲೈಕ್ ಫ್ಲ್ಯಾಟ್ ಬ್ರಷ್ ಆಗಿ ಹೋಗಿ ಪೌಡರ್ ಬ್ರಷ್ ಆಗಿ ಯೂಸ್ ಮಾಡಿದರೆ ದಟ್ ಇಸ್ ದೇರ್ ಇಸ್ ನೋ ಯೂಸ್. ಓಕೆ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದು ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತಲ್ಲ, ಆ ಬ್ರಷಸ್ನ ನೀವು ಯೂಸ್ ಮಾಡ್ಕೋಬೋದು. ಹೈಲೈಟರ್ ಬ್ರಷ್ ನಿಮಗೆ ಫ್ಯಾನ್ ಬ್ರಷ್ ಅಂತ ಬರುತ್ತೆ, ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆಯಲ್ಲ. ಸೊ ನಾನು ಯೂಸ್ ಮಾಡೋದು ದಿಸ್ ಓನ್ಲಿ ಹೈಲೈಟರ್ ಬ್ರಷ್, ಮಾರ್ಸ್ ಅವ್ರದ್ದು F103 ಬ್ರಷ್ನ ನಾನು ಹೈಲೈಟರ್ ಬ್ರಷ್ ಆಗಿ ಯೂಸ್ ಮಾಡ್ತೀನಿ ಟು ಹೈಲೈಟ್ ಮೈ ಚೀಕ್ಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ನೋಸ್ ಬ್ರಿಡ್ಜ್ ಆಗಿರ್ಬೋದು, ಚಿನ್ ಆಗಿರ್ಬೋದು. ಓಕೆ, ದೀಸ್ ಆಲ್ ಬ್ರಷಸ್ ವಿ ಯೂಸ್ ಫಾರ್ ದ ಫೇಸ್. ಓಕೆ, ನೆಕ್ಸ್ಟ್ ನಾವು ಐ ಮೇಕಪ್ ಮಾಡೋಕ್ಕೋಸ್ಕರ ಮತ್ತೆ ಅಲ್ಲಿ ಡಿಫ್ರೆಂಟ್ ಬ್ರಷಸ್ ಇದೆ. ಓಕೆ, ಲೆಟ್ ಸ್ಟಡಿ ಅಬೌಟ್ ದ ಐ ಮೇಕಪ್ ಬ್ರಷಸ್. ಓಕೆ, ಇವಾಗ ನೀವು ಐ ಮೇಕಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಲೈಕ್ ನೀವೇನಾದರೂ ಈ ಥರ ಅಪ್ಲೈ ಮಾಡಿದ ಮೇಲೆ ನೀವು ಬ್ಲೆಂಡ್ ಮಾಡಬೇಕಾಗಿತ್ತಂದರೆ ಈ ಥರ ನೋಡಿ ಕಾಣಿಸ್ತಿದ್ದೇವೆ. ಓಕೆ, ದಿಸ್ ಇಸ್ ದ ಬ್ಲೆಂಡಿಂಗ್ ಬ್ರಷ್. ಈ ಥರ ಇರುತ್ತೆ, ಸ್ವಲ್ಪ ಫ್ಲಫಿ ಆಗಿರುತ್ತೆ. ದಿಸ್ ಇಸ್ ದ ಬ್ಲೆಂಡಿಂಗ್ ಬ್ರಷ್. ಓಕೆ, ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್ ಅಂತಲೇ ಇದೆ, E101 ಮಾರ್ಸ್ ಪ್ರಾಡಕ್ಟ್ದು. ಓಕೆ, this is used for eye makeup blending brush. Okay, eye shadow packing ಅಂತಂದರೆ ಲೈಕ್ ಐ ಶ್ಯಾಡೋನ ಈ ಥರ ಅಪ್ಲೈ ಮಾಡೋಕ್ಕೆ. ಓಕೆ, ಈ ಥರ ಅಪ್ಲೈ ಮಾಡಿಬಿಟ್ಟು ಈ ಬ್ರಷ್ನ ಬ್ಲೆಂಡಿಂಗ್ ಈ ಥರ ಬ್ಲೆಂಡ್ ಮಾಡ್ತಾ ಹೋಗ್ಬೋದು ನೀವು. ಓಕೆ, ದಿಸ್ ಇಸ್ ದ ಐ ಶ್ಯಾಡೋ ಪ್ಯಾಕಿಂಗ್ ಬ್ರಷ್. ದಿಸ್ ಇಸ್ ದ ಐ ಶ್ಯಾಡೋ ಬ್ಲೆಂಡಿಂಗ್ ಬ್ರಷ್. ಓಕೆ, ದಿಸ್ ಇಸ್ ದ ಆ್ಯಂಗಲ್ಡ್ ಐ ಬ್ರಷ್. ನೋಡಿರಿ ಈ ಥರ ನೀವು ಇದು ಐಲೈನರ್ ಅಪ್ಲೈ ಮಾಡೋಕ್ಕೋಸ್ಕರನೂ ನೀವು ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ ಜೆಲ್ ಆಗಿರ್ಬೋದು, ಲಿಕ್ವಿಡ್ ಐಲೈನರ್ ಆಗಿರ್ಬೋದು, ಈ ಥರ ನೀವು ಅದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಐಲೈನರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಐಲೈನರ್ನ ನಾನು ಹೇಳ್ಕೊಡ್ತೀನಿ. ಓಕೆ, ದಿಸ್ ಒನ್ ಇಸ್ ದ ಆ್ಯಂಗಲ್ಡ್ ಬ್ರಷ್. ದಿಸ್ ಇಸ್ ದ ಕ್ರೀಮ್ ಬ್ರಷ್. ಓಕೆ, ಈ ಕ್ರೀಮ್ ಬ್ರಷ್ ಯಾವ ಥರ ಅಂದರೆ ಐ ಶ್ಯಾಡೋ ಕ್ರೀಮಲ್ಲಿ ಇರುತ್ತೆ, ಅದೆಲ್ಲ ಲೈಕ್ ಕಟ್ ಕ್ರೀಸ್ ಐ ಮೇಕಪ್ ಮಾಡ್ಬೋದು, ಅದನ್ನು ನಾವು ಅಪ್ಲೈ ಮಾಡೋಕ್ಕೋಸ್ಕರ ದಿಸ್ ಇಸ್ ಅ ಕ್ರೀಮ್ ಬ್ರಷ್. ಆರ್ ಎಲ್ಸ್ ಲೈಕ್ ಕನ್ಸೀಲರ್ನ ನೀವು ಲೈಕ್ ಕಟ್ ಕ್ರೀಸ್ ಅಂದರೆ ಲೈಕ್ ಇದು ಕಟ್ ಮಾಡೋಕ್ಕೋಸ್ಕರನೂ ಯು ಕ್ಯಾನ್ ಯೂಸ್ ದಿಸ್ ಕ್ರೀಮ್ ಬ್ರಷ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಮೇಕಪ್ ಬ್ರಷ್ ನಾಲೆಜ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಬ್ರಷಸ್ನ ಆವಾಗವಾಗ ಕ್ಲೀನ್ ಮಾಡಬೇಕಾಗತ್ತೆ. ಅದು ಅಕಸ್ಮಾತ್ ನೀವು ಕ್ಲೀನ್ ಮಾಡಲಿಲ್ಲ ಅಂದರೆ ಲೈಕ್ ಒಬ್ಬರು ಮೇಕಪ್ ಬ್ರಷ್ನ ಯೂಸ್ ಮಾಡಿದ್ದು ಮತ್ತೊಂದು ಸತಿ ಅದೇ ಮೇಕಪ್ ಬ್ರಷ್ ಯೂಸ್ ಮಾಡಿದರೆ ಬ್ಯಾಕ್ಟೀರಿಯಾನು ಟ್ರಾನ್ಸ್ಫರ್ ಆಗಬಹುದು. ಓಕೆ, ಆಮೇಲೆ ಗಲೀಜಾಗೂ ಕಾಣಿಸ್ಬೋದು, ಮೇಕಪ್ ಪ್ರಾಪರು ಲೈಕ್ ಕ್ಲೀನ್ ಸ್ಮೂತ್ ಪ್ರೊಫೆಷ್ನಲ್ ಮೇಕಪ್ ಲುಕ್ ಆಗಲ್ಲ. ಲೈಕ್ ಡರ್ಟಿ ಬ್ರಷಸ್ ನೀವು ಯೂಸ್ ಮಾಡತ್ತಿದ್ವಿ ಅಂದರೆ ಇವಾಗ ಬ್ರಷನ್ನು ಹೆಂಗೆ ಕ್ಲೀನ್ ಆಗಿದೆ ಅಂದರೆ ಲೈಕ್ ನೀವು ಒಂದು ಬೌಲ್ನ ವಾಟರ್ ತೊಗೊಂಡು ಶಾಂಪೂ ಮಿಕ್ಸ್ ಮಾಡಿರಿ. ಅಕಸ್ಮಾತ್ ಏನಾದರೂ ನಿಮ್ಮ ಹತ್ರ ಲೈಕ್ ಬಾಡಿ ವಾಶ್ ಆ ಥರ ಏನಾದರೂ ಜೆಲ್ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲೈಕ್ ಇದು ಜಸ್ಟ್ ಹ್ಯಾಂಡಲ್ ಬಿಟ್ಟು ಬ್ರಿಸ್ಟಲ್ಸ್ ಇರುತ್ತಲ್ಲ ಅದನ್ನು ಅಷ್ಟೇ ಒಳಗಡೆಯಲ್ಲಿ ಈ ಥರ ಸ್ಮೂತಾಗಿ ಕ್ಲೀನಾಗಿ ವಾಶ್ ಮಾಡ್ಬೋದು. ಓಕೆ, ಆರ್ ಎಲ್ಸ್ ನೀವು ಶಾಂಪೂನೇ ಡೈರೆಕ್ಟ್ ಇದಕ್ಕೆ ಅಪ್ಲೈ ಮಾಡಿಬಿಟ್ಟು ಈ ಥರ ಟ್ಯಾಪ್ ಕೆಳಗಡೆ ಹಿಡಿದು ವಾಶ್ ಮಾಡಿದ್ರು ಪರವಾಗಿಲ್ಲ. ಓಕೆ, ನಿಮ್ಮದು ಮೇಕಪ್ ಬ್ರಷಸ್ ಯಾವತ್ತೂ ಕ್ಲೀನಾಗಿರಬೇಕು. ದಿಸ್ ಇಸ್ ಒನ್ ಟಿಪ್. ಆಫ್ಟರ್ ವಾಷಿಂಗ್ ದ ಬ್ರಷ್ ಗಾಳಿಗೆ ಒಣಗಿಸ್ಲಿಕ್ಕೆ ಬಿಡಬೇಕು. ಓಕೆ,
ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಮೇಕಪ್ ಬ್ರಷ್ ನಾಲೆಜ್. ಓಕೆ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಯಾರಾದರೂ ಫ್ರೆಂಡ್ಸ್ ಮೇಕಪ್ ಕೋರ್ಸ್ ಕಲಿಬೇಕಾಗಿತ್ತು, ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಪ್ಲೀಸ್ ಶೇರ್ ಮೈ ವಿಡಿಯೋ ಟು ದೆಮ್. ಅವರಿಗೂ ಸ್ವಲ್ಪ ಹೆಲ್ಪ್ ಮಾಡಿರಿ. ಓಕೆ, ಪ್ಲೀಸ್ ಶೇರ್, ಲೈಕ್, ಕಮೆಂಟ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್.